ಸ್ನೇಹಿತರೆ, ಪ್ರತಿಬಿಂಬ ಚಾನಲ್ಗೆ ಸ್ವಾಗತ. ಇವತ್ತಿನ ಕತೆ ಶುರು ಮಾಡೋಣ. ಒಂದು ಚಿಕ್ಕ ಊರಿನಲ್ಲಿ ರಾಘವ ಅನ್ನೋ ಹುಡುಗನಿದ್ದ. ಊರಿನವರು ಅವನನ್ನು ಕನಸು ಕಾಣೋನು ಅಂತಲೇ ಕರೀತಿದ್ರು. ಏಕೆಂದರೆ ಅವನು ಯಾವ ಕೆಲಸ ಮಾಡಿದ್ರೂ ಒಂದು ದಿನ ನಾನು ದೊಡ್ಡ ವ್ಯಕ್ತಿ ಆಗ್ತೀನಿ, ನನ್ನ ಬದುಕು ಬದಲಾಗುತ್ತೆ ಅಂತ ಹೇಳ್ತಾನೇ ಇರುತ್ತಿದ್ದ. ಆದರೆ ಆ ಮಾತುಗಳಿಗೆ ಕೆಲಸದಲ್ಲಿ ಯಾವ ಗುರುತು ಕೂಡ ಕಾಣಿಸುತ್ತಿರಲಿಲ್ಲ. ಬೆಳಿಗ್ಗೆ ಬೇಗ ಎದ್ದು ಕೆಲಸಕ್ಕೆ ಹೋಗೋ ಶಕ್ತಿ ಇರಲಿಲ್ಲ. ಸಂಜೆ ಆಯಾಸ ಅಂತ ಹೇಳಿ ಬಿಟ್ಟುಕೊಂಡು ಕೂತಿರುತ್ತಿದ್ದ. ಮನಸ್ಸಿನಲ್ಲಿ ದೊಡ್ಡ ಕನಸು, ಆದರೆ ಕೈಗಳಲ್ಲಿ ಸೋಮಾರಿತನ. ಅವನ ತಂದೆ ಹೊಲದಲ್ಲಿ ದುಡಿಯುತ್ತಿದ್ದ ಸರಳ ಮನುಷ್ಯ. ಒಮ್ಮೆ ಸಂಜೆ ಮಳೆಯಲ್ಲಿ ನೆನೆದು ಮನೆಗೆ ಬಂದ ತಂದೆ ರಾಘವನನ್ನು ಹಾಗೆ ಕುಳಿತಿರುವುದನ್ನು ನೋಡಿ ಏನೂ ಹೇಳಲಿಲ್ಲ. ಮೌನವೇ ಅವರ ಮಾತಾಗಿತ್ತು. ಆ ಮೌನ ರಾಘವನ ಮನಸ್ಸಿಗೆ ಚುಚ್ಚಿದ್ದರೂ ಅವನು ಮತ್ತೆ ತನ್ನದೇ ನೆಪಗಳನ್ನು ಹುಡುಕಿಕೊಂಡ. ಒಂದು ದಿನ ಊರಿನ ಹೊರವಲಯದಲ್ಲಿ ಇರುವ ಹಳೆಯ ದೇವಸ್ಥಾನದ ಬಳಿ ರಾಘವ ಕುಳಿತಿದ್ದಾಗ ಅಲ್ಲಿ ಒಬ್ಬ ವೃದ್ಧನು ನಿಧಾನವಾಗಿ ನಡೆದುಕೊಂಡು ಬಂದರು. ಮುಖದಲ್ಲಿ ಶಾಂತಿ, ಕಣ್ಣುಗಳಲ್ಲಿ ವಿಚಿತ್ರವಾದ ಬೆಳಕು. ವೃದ್ಧನು ಕೇಳಿದ, ನೀನೇನು ಹುಡುಕ್ತಾ ಇದ್ದೀಯಾ? ರಾಘವ ಉತ್ತರಿಸಿದ, ನನ್ನ ಬದುಕು ಬದಲಾಗಲಿ ಅಂತ. ವೃದ್ಧನು ನಗುತ್ತಾ ಹೇಳಿದರು, ಬದುಕು ಬದಲಾಗೋದು ನೀನು ಬದಲಾಗಿದಾಗ ಮಾತ್ರ. ಆ ಮಾತು ರಾಘವನಿಗೆ ಸರಳವಾಗಿ ತೋಚಿತು. ಆದರೆ ವೃದ್ಧನು ಮುಂದುವರಿಸಿದ, ನದಿ ದೊಡ್ಡದಾಗೋದು ಒಂದು ದಿನದಲ್ಲಿ ಅಲ್ಲ. ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಹರಿಯುತ್ತಾ ಹೋಗ್ತಾ ಹೋಗ್ತಾ ಅದು ಸಮುದ್ರ ಸೇರುತ್ತೆ. ನೀನು ಪ್ರತಿದಿನ ಏನು ಮಾಡ್ತಾ ಇದ್ದೀಯೋ ಅದೇ ನಿನ್ನ ಭವಿಷ್ಯ ಅಷ್ಟೇ ಹೇಳಿ ವೃದ್ಧನು ಅಲ್ಲಿಂದ ಹೊರಟು ಹೋದ. ಆ ರಾತ್ರಿ ರಾಘವಗೆ ನಿದ್ದೆ ಬರಲಿಲ್ಲ. ತನ್ನ ದಿನಗಳನ್ನೆಲ್ಲ ನೆನಪಿಸಿಕೊಂಡ. ನಾಳೆ ಮಾಡ್ತೀನಿ ಅಂತ ಹೇಳುತ್ತಾ ಎಷ್ಟು ನಾಳೆಗಳನ್ನು ಹಾಳು ಮಾಡುತ್ತಿದ್ದೀನಿ ಅನ್ನೋದು ಅರಿವಿಗೆ ಬಂತು. ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಮೊದಲ ಬಾರಿಗೆ ತನ್ನ ಮನಸ್ಸಿಗೆ ತಾನು ಮಾತು ಕೊಟ್ಟ, ಇಂದು ನಾನು ತಪ್ಪದೆ ಒಂದು ಹೆಜ್ಜೆ ಇಡ್ತೀನಿ ಎಂದು. ಆ ದಿನ ಅವನು ಚಿಕ್ಕ ಕೆಲಸದಿಂದ ಆರಂಭಿಸಿದ. ಹೊಲದಲ್ಲಿ ತಂದೆಗೆ ಸಹಾಯ ಮಾಡೋದು, ಪುಸ್ತಕ ಓದೋದು, ಸಂಜೆ ಓಡಾಟ. ಯಾವ ಕೆಲಸ ಮಾಡಿದ್ರೂ ಅದನ್ನು ಪೂರ್ಣವಾಗಿ ಮಾಡೋ ಅಭ್ಯಾಸ ಶುರು ಮಾಡಿದ. ದಿನಗಳು ಕಳೆಯುತ್ತಾ ಹೋದವು. ಮೊದಲಿಗೆ ಯಾರು ಗಮನ ಕೊಡಲಿಲ್ಲ. ಮತ್ತೆ ಕೆಲವರು ನಗಡಿದ್ರು. ಇದು ಎಷ್ಟು ದಿನ ಅಂತ ಕೇಳಿದ್ರು. ರಾಘವ ಉತ್ತರ ಕೊಡಲಿಲ್ಲ. ಅವನು ತನ್ನೊಳಗಿನ ಶಬ್ದಕ್ಕೆ ಮಾತ್ರ ಕಿವಿಗೊಟ್ಟ. ಒಂದು ದಿನ ಮಳೆಗಾಲದಲ್ಲಿ ಹೊಲಕ್ಕೆ ನೀರು ತುಂಬಿದಾಗ ರಾಘವ ತನ್ನ ತಂದೆಯ ಜೊತೆ ನಿಂತು ನೀರನ್ನು ಸರಿಯಾಗಿ ಹರಿಯುವಂತೆ ದಾರಿ ಮಾಡಿದ. ತಂದೆ ಮೊದಲ ಬಾರಿಗೆ ಮಗನ ಕಡೆ ಹೆಮ್ಮೆಗಣ್ಣಿನಿಂದ ನೋಡಿದರು. ಆ ದೃಷ್ಟಿಯೇ ರಾಘವನಿಗೆ ಬಹುಮಾನವಾಗಿತ್ತು. ಅವನಿಗೆ ಅರ್ಥ ಆಯಿತು, ಫಲ ತಕ್ಷಣ ಬರಲ್ಲ, ಆದರೆ ಶ್ರಮ ವ್ಯರ್ಥ ಆಗಲ್ಲ ಎಂದು. ಸಮಯ ಹೋದಂತೆ ಅವನ ದೇಹ ಬಲವಾಯಿತು, ಮನಸ್ಸು ಶಾಂತವಾಯಿತು. ಊರಿನ ಮಕ್ಕಳಿಗೆ ಓದಿನಲ್ಲಿ ಸಹಾಯ ಮಾಡೋದು ಶುರು ಮಾಡಿದ. ಅವನು ಕಲಿಸುತ್ತಿದ್ದಂತೆ ಅವನು ಕಲಿಯುತ್ತಿದ್ದ. ನಿಧಾನವಾಗಿ ಅವನೊಳಗಿನ ಭಯ ಕರಗತೊಡಗಿತ್ತು. ನಾನು ಆಗಲ್ಲ ಅನ್ನೋ ಮಾತು ನಾನು ಪ್ರಯತ್ನ ಮಾಡ್ತೀನಿ ಅಂತ ಬದಲಾಯಿತು. ವರ್ಷಗಳು ಕಳೆಯುತ್ತಾ ಹೋದವು. ಒಮ್ಮೆ ಅದೇ ದೇವಸ್ಥಾನದ ಬಳಿ ರಾಘವ ಮತ್ತೆ ಕೂತಿದ್ದ.
ಈಗ ಅವನ ಮುಖದಲ್ಲಿ ಆತ್ಮವಿಶ್ವಾಸ, ನಡೆಯಲ್ಲಿ ಸ್ಥಿರತೆ. ಅಲ್ಲಿ ಮತ್ತೆ ಆ ವೃದ್ಧನು ಕಾಣಿಸಿಕೊಂಡ. ವೃದ್ಧನು ಕೇಳಿದ, ಈಗ ನೀನು ಏನು ಹುಡುಕ್ತಾ ಇದ್ದೀಯಾ ಎಂದು. ರಾಘವ ನಗು ಮುಖದಿಂದ ಹೇಳಿದ, ಇನ್ನೂ ಹುಡುಕೋದಿಲ್ಲ, ನಾನು ನಡೆಯುತ್ತಿದ್ದೇನೆ ಎಂದ. ವೃದ್ಧನು ಸಂತೋಷದಿಂದ ತಲೆ ಹಾಯಿ ಹೇಳಿದರು, ಅದೇ ಗೆಲುವು. ರಾಘವ ದೊಡ್ಡವನಾಗಿದ್ದೇನು ಅನ್ನೋದಕ್ಕಿಂತ ಅವನು ಪ್ರತಿದಿನ ತನ್ನೊಳಗಿನ ಸೋಮಾರಿತನ, ಭಯ, ನೆಪಗಳನ್ನು ಸೋಲಿಸಿದ್ದಾನೆ ಅನ್ನೋದು ಮುಖ್ಯ. ಅವನ ಕಥೆ ಊರಿನ ಕಥೆಯಾಯಿತು. ಆದರೆ ನಿಜವಾದ ಕಥೆ ಯಾರಿಗೂ ಗೊತ್ತಿರಲಿಲ್ಲ. ಅದು ಪ್ರತಿದಿನ ಅವನು ತನ್ನ ಮನಸ್ಸಿನ ಜೊತೆ ಮಾಡಿದ ಯುದ್ಧ. ಈ ಕಥೆ ನಮಗೆ ಹೇಳೋದು ಒಂದೇ, ದೊಡ್ಡ ಬದಲಾವಣೆಗಳು ಒಂದು ದಿನದಲ್ಲಿ ಆಗಲ್ಲ. ಪ್ರತಿದಿನದ ಚಿಕ್ಕ ಪ್ರಯತ್ನಗಳೇ ಅದನ್ನು ಕಟ್ಟುತ್ತವೆ. ಇಂದು ನೀನು ಇಡುವ ಒಂದು ಹೆಜ್ಜೆ ನಾಳೆ ನಿನ್ನ ಬದುಕಿನ ದಿಕ್ಕನ್ನೇ ಬದಲಾಯಿಸಬಹುದು. ನಿಲ್ಲಬೇಡ. ನಿಧಾನವಾಗಿರಬಹುದು, ಆದರೆ ನಿಲ್ಲಬೇಡ. ಏಕೆಂದರೆ ನೀನು ನಡೆಯುತ್ತಾ ಇದ್ದರೆ ಗಮ್ಯ ನಿನ್ನತ್ತಲೇ ಬರುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಈ ಕತೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನೆಲನ್ನು ಮೊದಲನೇ ಬಾರಿಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ಕಥೆಯ ಇಂಥದ್ದೇ ಕಥೆಯಲ್ಲಿ ಸಿಗುವ. ಅಲ್ಲಿ ತನಕ ಸ್ಟೇ ಟ್ಯೂನ್. ಬೈ ಬೈ, ಟೇಕ್ ಕೇರ್.